ನಮಸ್ಕಾರ. ವನಶ್ರೀ ಚಾನಲ್ಗೆ ವಿಡಿಯೋ ತಂದಾಯಿತು. ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಈ ಕತೆ ಮುಂದುವರಿಯುತ್ತೆ, ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮುದ್ದು ಸೊಸೆ ಸೀರಿಯಲಲ್ಲಿ ಭದ್ರನಿಗೆ ಅನುಮಾನ ಇದೆ. ಅಂದರೆ ವಿದ್ಯೆ ಹೇಳಿದ್ಲು ಅಲ್ವಾ, ಹುಡುಗ ಸರಿ ಇಲ್ಲ, ಕಣ್ಮಣಿಗೆ ಮದುವೆ ಮಾಡೋವಂಥ ಹುಡುಗ ಸರಿ ಇಲ್ಲ, ಅವನನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ವಿಚಾರಿಸಿ ಮದುವೆ ಮಾಡಿ ಅಂತೇಳ್ಬಿಟ್ಟು. ಹಾಗಾಗಿ ಭದ್ರನಿಗೆ ಅವರೇ ಫೋನ್ ಮಾಡ್ತಾರೆ. ಈ ಕಡೆ ಈಶ್ವರಿ ಎಲ್ಲ ಫೋನ್ ಮಾಡಿ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ ಹೇಳಿ ಭದ್ರನಿಗೆ ಫೋನ್ ಮಾಡಿ, ಏನಪ್ಪ ಭದ್ರ ಹಿಂಗೆ ಎಲ್ಲ ಕಡೆ ಹೋಗಿ ವಿಚಾರಿಸ್ತಾ ಇದೆಯಂತಲ್ಲ, ಅದ್ರ ಬದಲು ನಮ್ಮನೆಗೆ ಬಂದು ನನ್ನನ್ನೇ ಡೈರೆಕ್ಟಾಗಿ ಕೂತು ನಾವೇ ಮಾತಾಡ್ಬೋದಿತ್ತಲ್ಲ, ಅಲ್ಲಿ ಇಲ್ಲಿ ಯಾಕೆ ಹೋಗಿ ವಿಚಾರಿಸ್ತಾ ಇದೆಯಾ ಅಂತ ಹೇಳ್ತಾನೆ. ಅದಕ್ಕೆ ಭದ್ರ ಹೇಳ್ತಾನೆ, ಇಲ್ಲ ಇಲ್ಲ ಹಂಗೇನಿಲ್ಲ ಬಿಡಿ, ಅದೇನಿಲ್ಲ ಅಂತ ಹೇಳ್ತಾನೆ. ಸರಿ, ಇನ್ನೇನಾರು ಇದ್ದರೆ ನನ್ನ ಹತ್ರನೇ ಬಂದು ಕೇಳು ಅಂತ ಹೇಳ್ತಾನೆ. ಸರಿ ಆಯಿತು ಅಂತೇಳಿ ಇಡ್ತಾನೆ ಫೋನು. ಆಮೇಲೆ ಈ ಕಡೆ ಕಣ್ಮಣಿ ಡ್ರೈವರ್ಗೆ ಫೋನ್ ಮಾಡಿ ಈಗ ಮದುವೆ ಫಿಕ್ಸ್ ಆಗು. ಕಣ್ಮಣಿ ಹೇಳ್ತಾಳೆ, ನಾವು ಮದುವೆ ಮಾಡ್ಕೊಳ್ಳೋಣ, ಎಲ್ಲಾದರೂ ದೂರ ಹೋಗಿ ಮದುವೆ ಮಾಡ್ಕೊಂಡು ಬರೋಣ ನಡಿ ಅಂತೇಳಿ. ಅದಕ್ಕೆ ಏನು ಹಿಂಗೆ ಹೇಳ್ತೀಯ ಕಣ್ಮಣಿ, ಆ ಥರ ಆಗಲ್ಲ, ನಮ್ಮನ್ನು ಸುಮ್ಮನೆ ಬಿಟ್ಟಾರೆ, ನಾವು ಮದುವೆ ಮಾಡ್ಕೊಂಡ್ರೆ ನಮ್ಮನ್ನು ಬದುಕಕ್ಕೆ ಬಿಟ್ಟಾರೆ ಅಂತ ಕೇಳ್ತಾನೆ. ಏನೂ ಆಗಲ್ಲ ನಡಿ, ಆಮೇಲೆ ಸರಿ ಹೋಗ್ತಾರೆ ಇವರು. ನೀನೇ ನಿಮ್ಮ ಮನೆಗೆ ಹೇಳಿ ಒಪ್ಸೋಕ್ಕಾಗಿಲ್ಲ ಅಂದಮೇಲೆ ನಾನೇನು ಮಾಡೋಕ್ಕಾದತ್ತು, ನೀನು ಒಪ್ಸು ಅಂತ ಅಂದರೆ ನೀನು ಒಪ್ಸೋಕ್ಕಾಗಲ್ಲ ಅಂತೀಯ, ನಾನೇನು ಮಾಡಲಿ ಹೇಳು, ಇನ್ನೇನು ಮಾಡೋಕ್ಕಾಗುತ್ತೆ, ನೀನು ಈಗ ಬೇರೆಯವ್ರನ್ನ ನಾನು ಮದುವೆ ಆದರೆ ನೀನು ಸುಖವಾಗಿರ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಏನು ಮಾಡೋಕ್ಕಾಗುತ್ತೆ, ಸುಖವಾಗಿರೋಕ್ಕಾಗಲ್ಲ, ಇನ್ನೇನು ಮಾಡೋದು, ಜೀವನ ಪೂರ್ತಿ ಹಿಂಗೆ ಇದ್ದುಬಿಡ್ತೀನಿ ಅಂತ ಎಲ್ಲ ಹೇಳಿರ್ತಾನೆ. ಆಮೇಲೆ ಈ ಥರ ಫೋನ್ ಮಾಡಿಕೊಂಡು ಮದುವೆ ಮಾಡ್ಕೊಳ್ಳೋದು, ನಡಿ ಓಡೋಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಇವನು ಒಪ್ಪೋದೇ ಇಲ್ಲ. ಮತ್ತು ಏನು ಮಾಡಬೇಕು ಅಂತ ಅವಳಿಗೂ ತೋಚೋದೇ ಇಲ್ಲ. ಅವಳು ಮನೆಯಲ್ಲಿ ಅವ್ರ ಅಪ್ಪಂಗೂ ಕೂಡ ಹೇಳೋಕ್ಕಾಗ್ತಾ ಇಲ್ಲ, ಹೇಳಿ ಇಲ್ಲ, ಏನು ಹೇಳೋಕ್ಕಾಗ್ತಾನೂ ಇಲ್ಲ, ಹೇಳೂ ಇಲ್ಲ. ಈಶ್ವರಿ ತಾರಾತೂರಿಯಲ್ಲಿ ಮದುವೆ ಮಾಡೋಕ್ಕೆ ಓಡಾಡ್ತಾ ಇದ್ದಾಳೆ. ಅವಳಿಗೆ ದುಡ್ಡು ಬೇಕು, ದುಡ್ಡು ಕೊಡ್ತಾನೆ, ಅವ್ನು ಕೇಳಿದಷ್ಟು ದುಡ್ಡು ಕೊಡ್ತಾನೆ. ಹಾಗಾಗ್ಬಿಟ್ಟು ಅವನಿಗೆ ಮದುವೆ ಮಾಡೋಕ್ಕೆ ಓಡಾಡಿಕೊಂಡು ಎಲ್ಲರಿಗೂ ಮದುವೆ ಮಾಡೋಕ್ಕೆ ಪತ್ರಿಕೆ ಮಾಡಿಸಿ ಸಾಮಾನು ತಂದು ಎಲ್ಲ ಆಗೋಗಿದೆ. ಇವನು ನೋಡಿದ್ರೆ ಡ್ರೈವರು, ಇವನು ಏನು ಹೇಳೋಕ್ಕಾಗಲ್ಲ, ಪಾಪ ಇವನು ಹೇಳೋಕ್ಕಾಗಲ್ಲ. ಕಣ್ಮಣಿನೇ ಅಲ್ಲಿ ಹೇಳಬೇಕು, ಅವಳು ಹೇಳೋಕ್ಕೆ ಹೆದರ್ಕೊಂಡು ಅವಳು ಹೇಳೋಂಗಿಲ್ಲ. ಬರೀ ಓಡೋಗೋಣ ಬಾ ಮದುವೆ ಮಾಡ್ಕೊಳ್ಳೋಣ ಬಾ, ಓಡೋಗೋಣ ಬಾ ಮದುವೆ ಮಾಡ್ಕೊಳ್ಳೋಣ ಬಾ ಅಂತಾಳೆ. ಆದರೆ ಅವನು ಅದಕ್ಕೆ ಒಪ್ತಾ ಇಲ್ಲ. ಆಮೇಲೆ ಈ ಕಡೆ ವಿದ್ಯಾ, ಕಣ್ಮಣಿ ಏನು ಮಾಡ್ತಾಳೆ, ಲಾಸ್ಟಲ್ಲಿ ವಿದ್ಯನ ಮನೆಗೆ ಹೋಗ್ತಾಳೆ. ವಿದ್ಯನ ಮನೆಗೆ ಹೋಗಿ, ಅದಕ್ಕೆ ನೀನೇ ಕಾಪಾಡಬೇಕು ನನಗೆ ಅವನ ಜೊತೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ನನಗೆ ಇವನೇ ಇಷ್ಟ, ಡ್ರೈವರ್ನೇ ನಾನು ಮದುವೆ ಮಾಡ್ಕೊಳ್ಳೋದು, ನನಗೆ ಬೇರೆ ಯಾರೂ ಇಷ್ಟ ಆಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ವಿದ್ಯೆ ಹೇಳ್ತಾಳೆ, ಆದಷ್ಟು ಪ್ರಯತ್ನ ಪಡೋಣವ, ನೋಡೋಣ ಏನು ನಮ್ಮ ಕೈಯಲ್ಲಿ ಏನಿದೆ, ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡೋಣಂತೆ ಅಂತೇಳಿ ವಿದ್ಯೆ ಹೇಳ್ತಾಳೆ. ವಿದ್ಯೆ ಹೇಳಿದಾಗ ಇವಳು ಕಣ್ಮಣಿ ಇನ್ನೇನು ಮಾಡೋಕ್ಕಾಗಲ್ಲ. ಈ ಕಡೆ ಈಶ್ವರಿ ತಾರಾತೂರಲ್ಲಿ ಮದುವೆ ಮಾಡೋಕ್ಕೆ ಓಡಾಡ್ತಾ ಇರ್ತಾಳೆ. ಭದ್ರ ಅಲ್ಲಿಗೆ ಬರ್ತಾನೆ. ಬಂದುಬಿಟ್ಟು, ಚಿಕ್ಕವ್ವ ಏನು ಹೇಳು ಭದ್ರ, ಅಪರೂಪದಂಗೆ ಬಂದುಬಿಟ್ಟಿಯಲ್ಲೋ, ಏನು ಹೇಳು ಅಂತ ಕೇಳ್ತಾಳೆ. ಏನಿಲ್ಲ ಚಿಕ್ಕವ್ವ, ಈಗ ಮದುವೆ ಮಾಡ್ತಾಯಿದ್ದೀವಲ್ಲ ಕಣ್ಮಣಿನ, ಹುಡುಗ ಒಳ್ಳೆಯವನ, ಹೇಗೆ ಏನು ನಡೆ ನೀತಿ ಹೇಗೆ ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾಳೆ, ಅಯ್ಯೋ ತುಂಬ ಒಳ್ಳೆಯ ಹುಡುಗ, ಗೌಡ್ರ ಮಗ ತುಂಬ ಒಳ್ಳೆಯ ಹುಡುಗ, ನಾನು ಚಿಕ್ಕದ್ರಿಂದ ನೋಡಿದ್ದೀನಿ, ಅಷ್ಟಿಷ್ಟು ಒಳ್ಳೆಯ ಹುಡುಗ ಅಲ್ಲ, ತುಂಬ ಒಳ್ಳೆಯ ಹುಡುಗ ಅಂತ ಹೇಳ್ತಾಳೆ. ಹೌದಾ, ನೀನು ಹೇಳಿದ ಮೇಲೆ ಆಯಿತು ಚಿಕ್ಕವ್ವ, ಒಳ್ಳೆಯದೇ ಹುಡುಕಿರ್ತೀಯ, ನನಗೆ ನಂಬಿಕೆ ಇದೆ ಅಂತ ಹೇಳ್ತಾನೆ. ಮತ್ತು ನಂಬಿಕೆ ಇದ್ಮೇಲೆ ಮತ್ತೆ ಅನುಮಾನ ಬಂದಿಯಲ್ಲಪ್ಪ ಅಂತ ಹೇಳ್ತಾಳೆ. ಅದಕ್ಕೆ ಹೆಂಗಾದ್ರೂ ಆಗಲಿ ಒಂದು ಸಲ ವಿಚಾರಿಸ್ಬಿಟ್ಟು ಹೋಗೋಣ ಅಂತ ಬಂದೆ ಚಿಕ್ಕವ್ವ ಅಂತಾನೆ. ಈ ಕಡೆ ಅತ್ತೆ ಸಾವಿತ್ರಿ ಬಂದು ಬಾಗಿಲಲ್ಲಿ ನಿಂತಿರ್ತಾಳೆ. ಚಿತ್ರನ ಹತ್ರ ಹೇಳ್ತಾ ಇರ್ತಾಳೆ, ಬೇರೆ ಬೇರೆ ಕೆಟ್ಟದಾಗಂಥ ವಿಷಯಗಳನ್ನೆಲ್ಲ ಹೇಳ್ತಾ ಇರ್ತಾಳೆ. ಇದನ್ನು ಇವಳು ಕೇಳಿಸ್ಕೊಂಡು ಸಾವಿತ್ರಿ ಮಗಳು ಹೇಳ್ತಾರೆ, ಏನದಕ್ಕೆ ಏನೋ ಪ್ಲ್ಯಾನ್ ಮಾಡ್ತಾಯಿದ್ದೀಯಾ ಅಂತ. ಏನೂ ಪ್ಲ್ಯಾನ್ ಇಲ್ಲ ಅಂತ ಹೇಳ್ತಾಳೆ. ಇಲ್ಲ, ಏನೋ ಪ್ಲ್ಯಾನ್ ಮಾಡ್ತಾಯಿದ್ದೀಯ ನಾವು ಕೇಳಿಸ್ಕೊಂಡು ಅಂತ ಹೇಳಿದ್ರೆ, ಇನ್ನೇನು ಕೇಳಿಸ್ಕೊಂಡಿರ್ತೀಯ, ನೀನೇ ಫಸ್ಟೇ ನನಗಿಂತ ಮೊದಲೇ ಮದುವೆ ನಿಲ್ಲಿಸ್ಬೇಕು ಅಂತ ಓಡಾಡ್ತಾಯಿದ್ದೀಯ, ನಿನ್ನ ಕೈಲಿ ಆಗುತ್ತೆ ನೋಡು ಮಾಡು ಅಂತ ಹೇಳ್ತಾಳೆ.
ಇವಳು ಹುರ್ಕೊಂತಾಳೆ. ನಾನು ಹೇಳಿದ ಮಾತನ್ನು ನನಗೆ ತಿರುಗಿಸ್ತಾಳಲ್ಲ ಅಂತೇಳ್ಬಿಟ್ಟು ಹುರ್ಕೊಂತಾಳೆ. ಹುರ್ಕೊಂಡು ಆಮೇಲೆ ನೋಡೋಣ ಮತ್ತೆ ನಾವು ಮದುವೆ ಮಾಡೋಕ್ಕೆ ಬಿಡಲೇಬಾರ್ದು ಅಂತೇಳ್ಬಿಟ್ಟು ತೀರ್ಮಾನ ಮಾಡಿಕೊಂಡು ಅಲ್ಲಿ ಹೋಗ್ತಾರೆ. ಅಲ್ಲಿಂದವ ಅವಳು ಈಶ್ವರಿ ಮಗಳು ಹೊರ್ಟೋಯ್ತಾರೆ. ಆಮೇಲೆ ಸಾವಿತ್ರಿ ಮಗಳು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಮೇಲೆ ಈ ಕಡೆ ಈ ಮಾತುಕತೆ ಎಲ್ಲ ಮುಗಿದ ಮೇಲೆ ಅಂದರೆ ಈಶ್ವರಿದು ಏನಪ್ಪ ಪ್ಲ್ಯಾನು ಅಂದರೆ ಇವಳು ಕೆಟ್ಟದ್ದೇ ಆಗಬೇಕು, ಒಳ್ಳೇದಾಗಬಾರ್ದು, ಅವಳು ಭಾಳ ಹಾಳಾಗಬೇಕು. ಅಂದರೆ ಬಾವನ ಮೇಲಿನ ಸೇಡಿಗೆ ಮಕ್ಕಳ ಮೇಲೆಲ್ಲ ತೋರಿಸ್ಕೋಬೇಕು ಅನ್ನೋದು ಅವಳ ಆಸೆ. ಇವಳಿಗೆ ಸಾವಿತ್ರಿಗೆ ಹೆಂಗಪ್ಪ ಅಂತಂದರೆ ಸಾವಿತ್ರಿಗೂ ಅದೇನೆ, ಒಟ್ಟಿಗೆ ಅಣ್ಣನ ಮನೆ ಚೆನ್ನಾಗಿರಬಾರ್ದು, ಅಣ್ಣನ ಮಕ್ಕಳು ಚೆನ್ನಾಗಿರಬಾರ್ದು, ಆ ಥರ ಹೊಟ್ಟೆ ಉರಿ. ತಿನ್ನೋದೇ ಅವ್ರ ಮನೆ ಅನ್ನ, ಆದರೂ ಹೊಟ್ಟೆ ಉರಿ ಪಡ್ತಾಳೆ. ಈ ಕಡೆ ಕ್ವಾಟ್ಲೆಗೆ ವಿದ್ಯಾ ಫೋನ್ ಮಾಡಿ ಬಂದಿರು ಕ್ವಾಟ್ಲೆ ಅಣ್ಣ ನಮ್ಮ ಕ್ವಾರ್ಟರ್ಸ್ ಮನೆ ಹತ್ರ ಅಂತ ಹೇಳಿರ್ತಾಳೆ. ಸರಿ ಬಂದು ಇವ್ನು ಕಾಯ್ತಾ ಇರ್ತಾನೆ. ಆ ಕಡೆ ಈ ಕಡೆ ಕಾಯ್ತಾ ಇರ್ತಾನೆ. ಆವಾಗ ಅವಳು ಬರ್ತಾಳೆ ಆಟೋಲ್ಲಿ ಬಂದು ಇರಣ್ಣ ಆಟೋದಣ್ಣ ಇಲ್ಲೇ ಇರೋಣ, ಮಾತಾಡ್ತೀನಿ ಅಲ್ಲೊಂದು ಸ್ವಲ್ಪ ಅಂತೇಳಿ ಹೋಗ್ತಾಳೆ. ಅಲ್ಲಿ ಮಾತಾಡಾದಮೇಲೆ ಇದೇ ಆಟೋದಲ್ಲೇ ಹೋಗೋಣ ಅಂತ ಹೇಳ್ತಾಳೆ. ಸರಿ ಕಣ್ತಂಗ್ಯವ ಇದೇ ಆಟೋದಲ್ಲೇ ಹೋಗ್ಬಿಡ್ತೀನಿ, ನೀನು ಜೋಪಾನ ಮನೆಗೆ ಹೋಗು ಅಂತ ಹೇಳಿ ಹೌದಂತ ಈ ವಿಷಯ ಎಲ್ಲ ಹೇಳ್ತಾಳೆ. ಕಣ್ಮಣಿ ಮದುವೆ ಆಗೋಂಥ ಹುಡುಗ ಒಳ್ಳೆಯವನಲ್ಲ, ಅವನು ತುಂಬ ಕೆಟ್ಟ ಹುಡುಗನಂತೆ, ಅವನಿಗೆ ಕೊಟ್ಟು ಮದುವೆ ಮಾಡೋಕೆ ಓಡಾಡ್ತವ್ರೆ, ಎಷ್ಟು ಬೇಡ ಅಂದರೂ ಕೇಳ್ತಾ ಇಲ್ಲ, ನಾನು ಹೇಳಿದ್ರು ಕೇಳ್ತಾ ಇಲ್ಲ, ಏನು ಮಾಡೋದು ಅಣ್ಣಯ್ಯ ಈ ಥರ ಮಾಡಿದ್ದಾರೆ ಅಂತೇಳಿ. ಬಿಡಮ್ಮ ನಾನು ಇದೀನಲ್ಲ ಹೋಗಿ ನೋಡ್ತೀನಿ ವಿಚಾರಿಸ್ತೀನಿ ಅಂತ ಹೇಳ್ಬಿಟ್ಟು ಅವನು ಅದೇ ಆಟೋದಲ್ಲೇ ಹೋಗಣ್ಣಯ್ಯ ಅಂತಾಳೆ. ಹೋಗ್ತಾನೆ ಅದೇ ಆಟೋದಲ್ಲಿ. ಆಮೇಲೆ ಇವಳು ಮನೆಗೆ ಹೋಗ್ತಾಳೆ. ಅಲ್ಲಿ ಸಾವಿತ್ರಿ ಮಗಳು ನೋಡ್ತಾನೆ ಇರ್ತಾಳೆ. ಇವರಿಬ್ಬರು ಮಾತುಗಳು ಕೇಳಿಸಲ್ಲ, ನೋಡ್ತಾ ಇರ್ತಾಳೆ. ಆಮೇಲೆ ಅವಳ ಪಾಡಿಗೆ ಅವಳು ರೂಮಿಗೆ ಹೋಗ್ತಾಳೆ. ಮನೆಗೆ ಹೋಗಲ್ಲ, ಅವಳು ಇದು ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನೋಡಿಕೊಂಡು ಆ ಕಡೆ ತಿರುಗೋ ಅಷ್ಟರೊಳಗೆ ವಿದ್ಯಾ ಈ ಕಡೆ ಹೊರ್ಟೋಗಿರ್ತಾಳೆ. ಕ್ವಾಟ್ಲೆ ಆಟೋ ಹತ್ತಿ ಹೊರ್ಟೋಗಿರ್ತಾನೆ. ಇವಳು ಸಾವಿತ್ರಿಗೆ ಹೋಗಿ ಈ ವರದಿನೆಲ್ಲ ಒಪ್ಪಿಸ್ತಾಳೆ. ಆದ್ರೂ ಏನು ಪ್ರೂಫ್ ಇಲ್ದೇ ಏನೂ ಮಾಡೋಕ್ಕಾಗಲ್ಲ, ಹಂಗಾಗಿ ಏನೂ ಸಿಗಲ್ಲ. ಹಿಂಗೆ ಮಾತುಕತೆ ನಡೀತಾ ಇರುತ್ತೆ. ಆಮೇಲೆ ಮಾತುಕತೆ ನಡೀತಾ ಇರುತ್ತೆ. ಮದುವೆ ಸಂಭ್ರಮಕ್ಕೆಲ್ಲ ಓಡಾಡ್ತಿರ್ತಾರೆ. ಸಾಮಾನು ತರೋದಂತೆ, ಪತ್ರಿಕೆ ಕೊಡೋದಂತೆ, ಎಲ್ಲದೂ ಬಟ್ಟೆ ಬರೆ ಎಲ್ಲ ತೊಗೊಳ್ಳೋದಂತೆ, ಎಲ್ಲ ಹೊಲ್ಸೋದು ಮಾಡೋದು ಅಂತ ಸಖತ್ತು ಓಡಾಟ ಜಾಸ್ತಿ ಆಗಿಬಿಟ್ಟಿದೆ. ಓಡಾಡ್ತಾನೆ ಇರ್ತಾರೆ. ಆದರೆ ಇವರು ಒಂದು 4 ಜನ ಸುಮ್ಮನೆ ಶೋಕಿ ಮಾಡ್ಕೊಂಡು ತಿರುಗ್ತಾರೆ. ನೋಡೋದು ಇಲ್ಲ, ಹೋಗೋದು ಇಲ್ಲ, ತರೋದು ಇಲ್ಲ, ಇದೇ ಮಾಡ್ತಿರ್ತಾರೆ. ಹಂಗಾಗ್ಬಿಟ್ಟು ಇವ್ರು ಮಾಡೋ ಅವತಾರನ ನೋಡಿ ಈಶ್ವರಿ ಒಳ್ಳೆ ಗೇಮ್ ಪ್ಲ್ಯಾನ್ ಮಾಡ್ತಿದ್ದಾಳಲ್ವ, ಅವತಾರ ನೋಡಿಬಿಟ್ಟು ನಾಳೆ ಸಿಕ್ಕಾಕೊಂಡ್ರೆ ಉಗಿತಾರೆ ಅನ್ನೋದು ಗೊತ್ತಿದ್ರೂ ಕೂಡ ಅವಳು ಮತ್ತೆ ಅದೇ ತಪ್ಪನ್ನ ಮಾಡ್ತಾನೆ ಇರ್ತಾಳೆ ಯಾವಾಗಲೂ. ಅವಳಿಗೆ ಏನಂದರೆ ಈಶ್ವರಿಗೆ ಮಾನ ಮರ್ಯಾದೆನೇ ಇಲ್ಲ, ಎಷ್ಟು ಹೇಳಿದ್ರೂ ಕೇಳಲ್ಲ, ಅದೇ ತಪ್ಪು ಮಾಡ್ತಾಯಿರ್ತಾಳೆ. ಹಾಗಾಗ್ಬಿಟ್ಟು ಬಿಡು ಚಿತ್ರ, ನೋಡೋಣಂತೆ, ಈ ಮದುವೆ ನಡೀಲಿ, ನಮಗೆ ಕೇಳಿದಷ್ಟು ದುಡ್ಡು ಸಿಗುತ್ತೆ ಅಂತ ಅದೊಂದು ಆಸೆ ಇಟ್ಕೊಂಡಿದ್ದಾಳೆ. ಈ ಕಡೆ ಬಂದು ವಿದ್ಯಂಗೆ ಅಜ್ಜಿ ಅವರೆಲ್ಲ ಏನು ಮದುವೆ 3 ದಿನ ಐತೆ, ಮನೆ ಕಡೆ ಬರೋಕ್ಕೆ ಜ್ಞಾನ ಐತೋ ಇಲ್ವೋ ಅಂತಾನೆ. ನಾವು ಕರೆದ್ರೆ ಅಲ್ವಾ ಅಮ್ಮಮ್ಮ ಬರೋದು, ಸುಮ್ಮನೆ ಬರೋಕ್ಕಾಗುತ್ತೆ ಅಂತಾಳೆ. ಮನೆಗೆ ಅಂತ ಕರೆಯೋದು, ಬಂದು ಮಾಡಬೇಕಲ್ವ ಕೆಲಸವ ಅಂತಾಳೆ. ಆಯಿತು ಬಂದು ಮಾಡ್ತೀನಿ ತಗೊಳ್ಳಿ ಅಂತ ಹೇಳಿ ಕಳಿಸ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ.